ನಮಸ್ತೆ ಬಂಧುಗಳೇ. ಸೊ, ಇವತ್ತು ನಾನು ನಿಮ್ಮ ಮುಂದೆ ಬಹಳ ಮುಖ್ಯವಾದ ವಿಷಯ ಬಗ್ಗೆ ಚರ್ಚೆ ಮಾಡ್ಬೇಕಂತಿದ್ದೀನಿ ನಾನು. ಸೊ, ನಿನ್ನೆ ಒಬ್ಬ ಪೇಷಂಟ್ಸ್ ಬಂದಿದ್ದರು. ನನ್ನ ಎಲ್ಲ ವಿಡಿಯೋಗಳು ನೋಡಿಕೊಂಡು ಇವ್ರಿಗೆ ಬಹಳಷ್ಟು ಗೊತ್ತಿರಬಹುದು. ಆಹ್, ಶೀಘ್ರಸ್ಖಲನ, ಧ್ವಜಭಂಗ ಅಂದ್ರೆ ಏನು ಅಂತ ಹೇಳಿ ಇವ್ರಿಗೆ ಚೆನ್ನಾಗಿ ಐಡಿಯಾ ಇದೆ. ಇವ್ರು ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿ ನನ್ನ ಹತ್ರ ಕೇಳ್ಕೊಂಡು ಬಂದಿದ್ದರು. ಅವ್ರ ಪ್ರಶ್ನೆ ಏನಂತ ಹೇಳಿದ್ರೆ, "ಸರ್, ನಾನು ಬಹಳ ವರ್ಷದಿಂದ ಹಸ್ತಮೈಥುನ ಮಾಡಿದ್ದೀನಿ. ನನಗೆ ಭಯ ಬರುತ್ತೆ. ನನಗೆ ನಿದ್ದೆ ಬರಲ್ಲ. ಆಮೇಲೆ ನಾನೇನಾದರೂ ಈ ಥರ ಸಂಭೋಗ ಮಾಡ್ಬೇಕಂತ ಪ್ರಯತ್ನ ಪಟ್ಟರೆ ನನಗೆ ಆಗ್ತಾ ಇಲ್ಲ. ಶೀಘ್ರಸ್ಖಲನ ಆಗ್ತಾ ಇದೆ. ನನಗೆ ಏನು ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಮದುವೆ ಅಂದ ತಕ್ಷಣ ನನಗೆ ಭಾಳ ಭಯ ಬರ್ತಾ ಇದೆ. ನನಗೆ ಏನು ನನಗೆ ಚಿಕಿತ್ಸೆ ಅಂತ ಹೇಳಿದ್ರೆ ಏನಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋಗ್ಬೇಕು? ಏನು ತಗೊಳ್ಬೇಕಂತ ಏನೂ ಗೊತ್ತಾಗ್ತಾ ಇಲ್ಲ. ನನಗೆ ಏನೂ ಕಾಣ್ತಾ ಇಲ್ಲ. ಮನಸ್ಸೆಲ್ಲ ಚಂಚಲ ಆಗ್ತಾ ಇದೆ. ಸೊ, ಇದಕ್ಕೆ ಏನು ಮಾಡ್ಬೇಕು ಸರ್ ಅಂತ ಹೇಳಿದ್ರು. ನಾನೇನು ಹೇಳಿದೆ, ನೋಡ್ರಿ, ಅನ್ನೆಸೆಸರಿ ಭಯ ಪಡಬಾರ್ದು. ಅದು ಸಂಭೋಗ ಅನ್ನೋದು ನಮ್ಮ ಜೀವನದ ಒಂದು ಅಂಗ ಅಷ್ಟೇ ಅದು. ಅದೇ ನಮ್ಮ ಜೀವನ ಅಲ್ಲ. ಯಾರು ಅದ್ರ ಬಗ್ಗೆ ನಿರಂತರವಾಗಿ ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತಾರೆ, ಅವ್ರು ಸೈಕಾಲಜಿಕಲಿ ವೀಕ್ ಆಗ್ತಾರೆ. ಆ್ಯಕ್ಚುಲಿ ಹಸ್ತಮೈಥುನ ಮಾಡಿ, ಸಂಭೋಗ ಮಾಡಿ ಮನಸ್ಸು ವೀಕ್ ಆಗುತ್ತೆ. ಡೆಫಿನೆಟ್ ಆಗಿ ವೀಕ್ ಆಗುತ್ತೆ. ಯಾಕಂದ್ರೆ ಅದು ಒಂದು ಧಾತು, ನಮ್ಮ ದೇಹದಲ್ಲಿರೋ ಸಪ್ತಧಾತುಗಳಲ್ಲಿ ಒಂದು ಧಾತು ಅದು. ಅದನ್ನು ನೀವು ಎಕ್ಸೆಸ್ ಆಗಿ ಹೊರಗಡೆ ತೆಗೆಯೋದ್ರಿಂದ ಏನಾಗುತ್ತೆ, ಶರೀರದಲ್ಲಿ ವಾತ ಆಮೇಲೆ ಪಿತ್ತದ ಉಷ್ಣತೆ, ವಾತದ ಚಂಚಲ ಸ್ವಭಾವ ಎರಡೂ ಹೆಚ್ಚಾಗ್ಬಿಟ್ಟು ಮನಸ್ಸು ವೀಕ್ ಆಗುತ್ತೆ. ಡೆಫಿನೆಟ್ ಆಗಿ ವೀಕ್ ಆಗುತ್ತೆ. ಧಾತುಗಳು, ಬೇರೆ ಧಾತುಗಳನ್ನು ಕ್ಷಯ ಆಗುತ್ತೆ. ಸೊ, ಅದನ್ನ ಸರಿಪಡಿಸ್ಬೋದು. ಅದಕ್ಕೇನು ಬಹಳ ದೊಡ್ಡ ಏನು ಕೆಲಸ ಇಲ್ಲ. ಹಸ್ತಮಿಥುನ ಮಾಡಿ, ಸಂಭೋಗ ಮಾಡಿ ನಮ್ಮ ಧಾತುಗಳು ವೀಕ್ ಆಗಿ, ಅಗ್ನಿಮಾಂದ್ಯ ಆಗಿ, ಅಜೀರ್ಣ ಬಂದು ಅದು ಮತ್ತೊಂದು ಸಲ ಸರಿಯಾಗಿ ರೆಡಿ ಆಗ್ತಿರಲ್ಲ. ಅದಕ್ಕೆ ಆ ವೀಕ್ನೆಸ್ ಬಂದಿರುತ್ತೆ ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲ. ನಾವು ಅಗ್ನಿಮಾಂದ್ಯನ ಸರಿ ಮಾಡಿ ಧಾತು ಪುಷ್ಟಿ ಮಾಡಿಬಿಟ್ರೆ ಮತ್ತೆ ವಾಪಸ್ ವಾತ, ಪಿತ್ತ ದೋಷಗಳು ತಮ್ಮ ಸಮತೋಲನದಲ್ಲಿ ಬಂದು ಮನಸ್ಸನ್ನ ಹಗುರ ಮಾಡಿ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡುತ್ತೆ. ಸೊ, ನೀವು ಅನ್ನೆಸೆಸರಿ ಇದು ಆಗೋದಿಲ್ಲ ಅನ್ಕೊಂಡು ಆತಂಕ, ಭಯ ಪಟ್ಕೊಂಡು ನೀವು ಡಾಕ್ಟರ್ ಕಡೆ ಅಲ್ದಾಡ್ಬೇಡ್ರಿ. ಏನು ದೊಡ್ಡ ಬಹಳ ಚಿಕಿತ್ಸೆ ಏನೂ ಇಲ್ಲ. ಸಮಯ ಬೇಕು ಅಷ್ಟೇ. ಜನರ ಹತ್ರ ಸಮಯನೇ ಇಲ್ಲ. ನಾವೇನೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಹಾರ್ಡ್ಲಿ 1 ಮಂತ್, 1.5 ತಿಂಗಳು ಮಾಡ್ತಾರೆ, ಬಿಟ್ಬಿಡ್ತಾರೆ ಆಗೋದಿಲ್ಲ ಅಂತೇಳಿ. ಏನೂ ಇಲ್ಲ. ಸ್ವಲ್ಪ ಸಮಯ ಬೇಕು ಅಷ್ಟೇ. 1, 2, 3, 4, 5 ಮಂತ್ಸ್ ಆಗ್ಬೋದು. ತಾಳ್ಮೆಯಿಂದ ಇರಬೇಕು. ನಮ್ಮ ಜೀವನದ ಉದ್ದೇಶ ಸಂಭೋಗ ಅಷ್ಟೇ ಅಲ್ಲ. ಅದು ನಮ್ಮ ಜೀವನದ ಅಂಗ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಯುವಕರು ಎಲ್ಲರೂ. ಸೊ, ಆಗ್ಬಿಟ್ಟಿದೆ ಅನ್ನೋದು ನೀವು ಬಿಟ್ಬಿಡಿ ಇದನ್ನ. ಆತಂಕ ಪಡಬೇಡ್ರಿ. ಏನು ದೊಡ್ಡ ವಿಷಯ ಇಲ್ಲ ಇದರಲ್ಲಿ. ಓಕೆನಾ? ಮತ್ತೆ ಇದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ. ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.